ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಶಂಕರ್ ಶೆಳ್ಕೆ ಅವರಿಂದ ಸನ್ಮಾನ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳವು ಎಂಎನ್ ಮೋರೆರವರ ನೇತೃತ್ವದಲ್ಲಿ ಸಾಕಷ್ಟು ಪ್ರಗತಿ ಕಾರ್ಯಗಳನ್ನು ಮಾಡಿಸುತ್ತಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಸಹಾಯ ಸಹಕಾರ ನೀಡುವುದಾಗಿ ಜನಪ್ರಿಯ ಮಾಜಿ ಶಾಸಕ ಅಮೃತ್ ದೇಸಾಯಿ ರವರು ಭರವಸೆ ನೀಡಿದರು. ಹಾಗೆಯೇ ಶಂಕರ್ ಶೆಳ್ಕೆರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಮಾಜಿ ಶಾಸಕಿ ಸೀಮಾ ಮಸೂತಿರವರು ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ನೀಡಬೇಕೆಂದು ಹೇಳಿದರು. ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕ ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿರುವ ಎಂಎನ್ ಮೋರೆರವರ ನೇತೃತ್ವ ತಂಡಕ್ಕೆ ಅಭೂತಪೂರ್ವ ಜಯಬೇರಿ ಬಾರಿಸಲು ಕಾರಣಭೂತರಾದ ಮತದಾರರ ಬಾಂಧವರಿಗೆ ಅಭಿನಂದನೆ ಸಮಾರಂಭವನ್ನು ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಭಾರತ ಮಾತಾ ಮತ್ತು ಛತ್ರಪತಿ ಶಿವಾಜಿ ಭಾವಚಿತ್ರಕ್ಕೆ ಮರಾಠ ಮಂಡಳ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಸೀಮಾ ಮಸೂತಿ, ಅಮೃತ್ ದೇಸಾಯಿ, ಉಪಮಹಾಪೌರರಾದ ರತ್ನಭಾಯಿ ನಾಜ್ರೆ ಪುಷ್ಪ ಅರ್ಪಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶೆಳ್ಕೆರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಸಮಾಜ ಏಳಿಗೆಗಾಗಿ ಶ್ರಮ ವಹಿಸುವ ಶಕ್ತಿಯನ್ನ ಮತದಾರರು ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಎಂಎನ್ ಮೋರೆ, ಗೌರವ ಕಾರ್ಯದರ್ಶಿ ವಿಠಲ್ ಪಾಟೀಲ್, ಸಹ ಕಾರ್ಯದರ್ಶಿ ಈಶ್ವರ್ ಪಾಟೀಲ್, ನಿರ್ದೇಶಕರಾದ ಆನಂದ್ ಜಾಧವ್, ನವೀನ್ ಕದಂ, ಬಸವರಾಜ್ ಖಾಟ್ಕೆ, ವಿಜಯ್ ಭೋಸ್ಲೆ, ವಿನಾಯಕ್ ಸಾವಂತ್, ಮಂಜುನಾಥ್ ಜಾಧವ್, ಸುನಿಲ್ ಮೋರೆ, ಚುನಾವಣಾ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಪವಾರ್, ಗಂಗಾರಾಮ್ ಪವಾರ್, ಹರಿಶ್ಚಂದ್ರ ಕದಂ, ಅಶೋಕ್ ಬಾಬರ್ ಸೇರಿದಂತೆ ಅನೇಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಮೇಶ್ ಸೂಲಾಂಕೆ ಕಾರ್ಯಕ್ರಮ ನಿರೂಪಿಸಿದರು. ನಾಗರತ್ನ ಸುಲಾಕೆ ಪ್ರಾರ್ಥನೆ ಸಲ್ಲಿಸಿದರು. ಮಹಿಳಾ ಮಂಡಳಿದವರು ಹಲವು ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಪುರುಷರು ನೂರಾರು ಜನರು ಭಾಗವಹಿಸಿದ್ದರು. ನಂತರ ಶಂಕರ್ ಶೆಳ್ಕೆರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಎಲ್ಲ ಗಣ್ಯರು ತಿಳಿಸಿದರು. ಇವತ್ತಿನ ಈ ಕಾರ್ಯಕ್ರಮ ವಿಶೇಷತೆ ಅಂದ್ರೆ ನಾವು ನೋಡಿರ್ಬೇಕು, ನಮ್ಮ ಧಾರವಾಡದಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಅಂಗವಾಗಿ ನಾವು ಪ್ರಚಾರ ಇರ್ಬೋದು. ಎಲ್ಲ ಕಾರ್ಯಕ್ರಮದಲ್ಲಿ 5ನೇ ತಾರೀಕಿಗೆ ಮತ ಚಲಾವಣೆ ಇತ್ತು. ಅವತ್ತ ರಾತ್ರಿನ ಮತ್ತು ನಮ್ಮ ಎಣಿಕೆ ಸ್ಟಾರ್ಟ್ ಮಾಡಿ ಅವತ್ತ ಯಾರು ವಿಜಯಿಸಲಾದ ಎಂಎನ್ ಮೋರೆಯವರ ಒಂದು ನೇತೃತ್ವದಲ್ಲಿ ನಾವು 15 ಮಂದಿ ಜೈಬೇರಿಯನ್ನು ಸುಮಾರು ಹೆಚ್ಚಿನ ನೀರಿನಲ್ಲಿ ಆರಿಸಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮರಾಠ ಸಮಾಜ ಗುರಿಯರು, ಯುವಕರು, ಯುವ ಮಿತ್ರರು ಹಾಗೂ ಇಲ್ಲಿ ಬಂದಂತ ಎಲ್ಲ ಮಹಿಳೆಯರು, ಹಿರಿಯರು ನಮ್ಮ ಪ್ಯಾನಲಿಗೆ, ನಮ್ಮ ಸೂರ್ಯನ ಗುರುತಿಗೆ ನೀವೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಮರಾಠ ರಾಷ್ಟ್ರದ ನಮ್ಮ ಎಲ್ಲ ಜನಾಂಗಕ್ಕೂ ನಮ್ಮ ಆಶೀರ್ವಾದ ಮಾಡಿ ನಮ್ಮ ಆರಿಸ್ ಕಳಿಸಿದ್ದಕ್ಕೆ ಇವತ್ತು ಒಂದು ಸಮಾರಂಭ ಕಾರ್ಯಕ್ರಮ. ಇವತ್ತು ನಾವು ಹೇಳಕ್ ಬಯಸ್ತೀವಿ. ಇವತ್ತು ಮರಾಠ ವಿದ್ಯಾಪ್ರಸಾರಕ ಮಂಡಳ ಬಗ್ಗೆ ಹೇಳ್ಬೇಕಂದ್ರೆ 2011ರಿಂದ ಇಲ್ಲಿಯವರೆಗೆ ಮರಾಠ ಅಧ್ಯಕ್ಷರಾದ ಎಂಎನ್ ಮೋರೆಯವರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗೈತಿ. ಅಲ್ಲಿ ನೋಡ್ಬೋದು ಬದನೆಕಾಯಿ ಹೆಂಗ್ ಸಂಸ್ಥೆ ಇತ್ತು, ಈ ಸೈನಿಕ ಸಂಸ್ಥೆ ಆಗೈತಿ. ಅಲ್ಲಿ ಎಲ್ಲ ಜನಾಂಗದ ಎಲ್ಲ ಸಮಾಜದ ಮಕ್ಕಳು ಬರ್ತಾರೆ ವಿದ್ಯಾಭ್ಯಾಸಕ್ಕೆ. ಸುಮಾರು ಇಲ್ಲಿ ನಾವು ಸಂಖ್ಯೆ ಮಾಡಿದ್ರೆ 2,000 ಮಕ್ಕಳು ಬರ್ತಾರೆ. ಅಲ್ಲಿ 2,000 ಮಕ್ಕಳ ವಿದ್ಯಾರ್ಥಿಗಳು ಬರ್ತಾರೆ. LKG ಇರ್ಬೋದು, ಆಮೇಲೆ UKG ಇರ್ಬೋದು, 1 to 7 ಕ್ಲಾಸ್, 8 to 9 ಕ್ಲಾಸ್, ಸೆಕೆಂಡ್ ಇಯರ್, PUC, ಡಿಗ್ರಿ, BSc, ಆಮೇಲೆ ಇನ್ನೂ ಹಲವಾರು ನಮ್ಮ ಸಂಸ್ಥೆಯಲ್ಲಿ ಕಲಿಯಲಿಕ್ಕೆ ಅಲ್ಲಿ ಹುಡುಗರಿಗೆ ಒಳ್ಳೆಯದಾಗಿರುತ್ತೆ. ನಮ್ಮ ಸಮಾಜದ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕಾರ್ಯ ಮಾಡ್ತಿರ್ತೇವೆ. ಅದೇ ರೀತಿ ಇವತ್ತು ಸುಮಾರು 7,000 ಸಂಖ್ಯೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ನಾವು ಯಾಕೆ ಹಮ್ಮಿಕೊಂಡ್ವಿ ಅಂದ್ರೆ, ಒಂದು ನಾವು ಯಾವಾಗಲೂ ಒಂದು ಚುನಾವಣೆ ಆದ್ಮೇಲೆ ಒಂದು ಕಾರ್ಯಕರ್ತರ ಅಭಿನಂದನೆ, ಯಾವುದೋ ಒಂದು ಚುನಾವಣೆ ಆಗಲಿ, ನಾವು ಎಲೆಕ್ಷನ್ ಮುಗಿದ ಮೇಲೆ ಒಂದು ಚುನಾವಣೆ ಪ್ರತಿನಿಧಿ ಆದ್ಮೇಲೆ ನಾವು ಎಲ್ಲರೂ ನಾವು ಮುಂದೆ ಬರಕ್ ಕಾರಣ ಅಂದ್ರೆ ನೀವೆಲ್ಲರೂ ಮುಂದೆ ಕೂತಿರಿ. ಆಮೇಲೆ ನಮ್ಮ ಕಾರ್ಯಕರ್ತರು, ನಮ್ಮ ಹಿಂದೆ ಬಂದ ಹಿರಿಯರು ಎಲ್ಲರೂ ನಮ್ಮ ಆಶೀರ್ವಾದದಿಂದ ನಾವು ಚುನಾವಣೆ ಪ್ರತಿನಿಧಿ ಆಗ್ತೀವಿ. ಯಾವುದೋ ಒಂದು ನಾವು ಕಾರ್ಯಕರ್ತರ ಮಧ್ಯಕ್ಕೆ ನಾವು ಅಭಿನಂದನೆ ಕಾರ್ಯಕ್ರಮ ಮಾಡ್ಬೇಕಂತ ನಮ್ದು ಹಿರಿಯರು ಹೇಳಿದಾಗ ನಾವು ಪ್ರತಿ ಸಲ ಇದ್ರು ಯಾವುದೋ ಒಂದು ಕಾರ್ಯಕ್ರಮ ಇದ್ರು ನಾನು ನನ್ನ ಹುಟ್ಟುಹಬ್ಬ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಲ್ಲ.
ನಾವು ಭಾರತ್ ಮಾತಾಗೆ ಪೂಜಾ ಕಾರ್ಯಕ್ರಮ ಮಾಡಿ ಅದು ಹುಟ್ಟುಹಬ್ಬ ಆಚರಣೆ ಮಾಡ್ತೀನಿ. ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಬೇಕಂದ್ರೆ ನಾವು ಈ ಇಂಗ್ಲಿಷ್ ಬ್ರಿಟಿಷರ ಪದ್ಧತಿಯನ್ನು ಬಿಡ್ಬೇಕು. ನಾ ಯಾಕೆ ಮದುವೆ ಮಾಡ್ಬೇಕು, ಮದುವೆ ಮಾಡ್ಕೊತೀನಿ, ನಾನು ಇವೆಲ್ಲ ಗುರು ಹಿರಿಯರಿಂದ ಒಂದು ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ನಮ್ಮ ಧರ್ಮ ಉಳಿಬೇಕಂದ್ರೆ ನಮ್ಮ ಏನು ಮಧ್ಯದ ಪದ್ಧತಿ ಇತ್ತು ಆ ಪದ್ಧತಿಯನ್ನು ನಾವು ಆಚರಣೆ ಮಾಡಿದಾಗ ಮುಂದೆ ನಮ್ಮ ಪೀಳಿಗೆಯಾಗಿ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಇದು ಬರ್ತಕ್ಕಂಥ ಆ ರೀತಿಯಿಂದ ಇವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನೀವು ಬಂದು ಯಶಸ್ವಿ ಮಾಡಲಿಕ್ಕೆ ಹಾಗೂ ಈ ಕಾರ್ಯಕ್ರಮ ಇದನ್ನ ಪ್ರಸ್ತಾವಿಕೆ ಮಾತು ಇನ್ನು ಸನ್ಮಾನ ಕಾರ್ಯಕ್ರಮ ಅಧ್ಯಕ್ಷರ ಮಾತು ಆಮೇಲೆ ಭಾರತ್ ಮಾತಾ ಪೂಜೆ ಮುಗಿಸ್ಕೊಂಡ ಈ ಕಾರ್ಯಕ್ರಮ ಈಗ ನನ್ನ ಭಾಷಣ ಆದ್ಮೇಲೆ ಭಾರತ್ ಮಾತಾ ಪೂಜೆ ಮಾಡಿದ್ಮೇಲೆ ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇರ್ತೈತಿ. ಈ ಕಾರ್ಯಕ್ರಮದ ಮುಗಿಮಟ್ಟ ಎಲ್ಲರೂ ಕುಂತು ಆರಾಮಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಆಮೇಲೆ ನೀವೇನು ಬಂದಿದ್ರಿ ಆ ಕಾರ್ಯಕ್ರಮವನ್ನು ಆಮೇಲೆ ಎಲ್ಲಾ ಕಾರ್ಯಕ್ರಮದ ಮೇಲೆ ಎಲ್ಲರೂ ವೇದಿಕೆ ಮೇಲೆ ಬಂದ ಆಮೇಲೆ ಎಲ್ಲರೂ ಸನ್ಮಾನವನ್ನು ಇದು ಮಾಡ್ರಿ, ಯಾರು ಗಡ್ಬಡಿ ಮಾಡ್ಕೋಬೇಡಿ, ಮತ್ತೆ ಸಮಾಜದ ಕಾರ್ಯಕ್ರಮ ಮುಗಿಸಿ ಆಮೇಲೆ ನಮ್ಮ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ತಾ ನಿಮ್ಗೆ ಇವತ್ತಿನ ನನ್ನ ಪ್ರಸ್ತಾವಕ್ಕಾಗಿ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಹುಡುಗಿಯರಿಗೂ ವೇದಿಕೆ ಮೇಲೆ ಗಣ್ಯ ಮಂದಿರಿಗೂ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನೀಡುತ್ತೇನೆ. ಸುಮಾರು 5ನೇ ತಾರೀಕು ದಿವಸ ಎಲೆಕ್ಷನ್ ಆದ ನಂತರ ಇದು ಮೊದಲೇ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ನಮ್ಮ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಿದ್ದು. ಸುಮಾರು ಈ ಕಾರ್ಯಕ್ರಮ ತಾಯಂದಿರನ್ನು ತುಂಬಿದ ಕಾರ್ಯಕ್ರಮ ಐತಿ. ಅದಕ್ಕೆ ಮೊದಲನೇದಾಗಿ ನಾನು ತಾಯಂದಿರಿಗೆ ನನ್ನ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಸುಮಾರು 2020ರಿಂದ ಮರಾಠ ವಿದ್ಯಾರ್ಥಿ ಪ್ರಸಾರಕ ಮಂಡಳದಲ್ಲಿ ಆಡಳಿತ ಮಾಡ್ತಾ ಸಮಯ ನಮ್ಮ ಅಧ್ಯಕ್ಷರಾದಂತಹ MN ಮುರಳಿ ನೇತೃತ್ವದಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಮತ್ತು ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ಮತ್ತೆ ನೋಡಿದ್ರೆ ಎಷ್ಟೋ ಸುಮಾರು ನಮ್ಗೆ ಕೆಲವು ಮಂದಿ ಬಂದು ಹೇಳ್ತಾರೆ ಇವತ್ತು ಏನಂತ ಇಷ್ಟು ಡೆವಲಪ್ಮೆಂಟ್ ಸಮಾಜ ಮಾಡಿದ್ರೆ ಇದಕ್ಕೆ ಕಾರಣ ಮುಖ್ಯ ಕಾರಣ ನಿಮ್ಮ ಅಧ್ಯಕ್ಷರಂತೇಳಿ. ಯಾಕಂದ್ರೆ ಅವ್ರು ಕೊಡೋ ದಾನಿಗಳು, ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳು ಅವ್ರದೇ ಆದಂತ ಒಂದು ಸ್ಕೂಲ್ ಇದೆ ನವಲೂರಿನಲ್ಲಿ ಸಾಯಿರಾಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ CBSE ಸ್ಕೂಲ್, ಅದು ಕೂಡ ಅವ್ರು ನಡೆಸ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಉಚಿತವಾಗಿ ಮರಾಠ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಕಾಲೇಜುಗಳಲ್ಲಿ ಅಭ್ಯಾಸ ನೀವು ನೋಡಿರ್ಬೋದು, ಇವತ್ತು ಹೊರಗಡೆ ಎಲ್ಲರ ನೀವು ಸೈನ್ಸ್ ಆಗಿರ್ಬೋದು ಯಾವುದೋ ಒಂದು ದೊಡ್ಡ ಪ್ರಮಾಣದ ನೀವು ಅಡ್ಮಿಷನ್ ಮಾಡಬೇಕಂದ್ರೆ ಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚಾಗ್ತದೆ. ಬಟ್ ನಮ್ಮ ಮರಾಠ ವಿದ್ಯಾರ್ಥಿ ಪ್ರಸಾರಕ ಮಂಡಳಿಯಲ್ಲಿ ನಾವು ಕೇವಲ 11,000ಗಳಲ್ಲಿ ಅವರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಕಾಲೇಜ್ ವಿದ್ಯಾರ್ಥಿಗಳಿಗೆ. ನಮ್ಮಲ್ಲಿ ಬರುವಂತ ಅಲ್ಲಿ ಪ್ರತಿಭಾತ ವಿದ್ಯಾರ್ಥಿಗಳನ್ನ ನಾವು ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀವಿ ಗ್ರಾಮೀಣ ಭಾಗದಿಂದ ಕೆಲವರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆಮೇಲೆ ಕೆಲವರು ಯೂನಿವರ್ಸಿಟಿ ಪಿಯುಗಳು ಸ್ಪೋರ್ಟ್ಸ್ ನಲ್ಲಿ ಕೂಡ ಆಕ್ಟಿವ್ ಆಗಿದ್ದಾರೆ. ಅದೇ ರೀತಿ ನಮ್ಮಲ್ಲಿ LKG UKG SSLC ವರೆಗೆ ಕೂಡ ನಾವು ಈ ಸಲ ಎಜುಕೇಶನ್ ಇದು ಮಾಡಿದ್ದೇವೆ. ಅಂದ್ರೆ ಒಂದು ವಿದ್ಯಾರ್ಥಿ LKG UKG ಇಂದ ನಮ್ಮಲ್ಲಿ ಬಂತಂದ್ರೆ PG ವರೆಗೂ ಕೂಡ ಇವತ್ತು ನಾವು ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮವನ್ನು ನಮ್ಮ ಮರಾಠ ವಿದ್ಯಾರ್ಥಿ ಪ್ರಸಾರಕ ಮಂಡಳಿಯಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಶ್ರೇಯಸ್ಸು ಯಾರಿಗೆ ಅಂತಂದ್ರೆ ಸನ್ಮಾನ್ಯ ಶ್ರೀ MN ಮುರಳಿ ಅವರಿಗೆ. ಯಾಕಂದ್ರೆ ಅವರ ಆಡಳಿತದಲ್ಲಿ ನಾವೇನು 15 ಜನ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅದೇ ನಮಗೆ ಖುಷಿ ತಂದಿತ್ತು. ಯಾಕಂದ್ರೆ 3ನೇ ಬಾರಿ ನಾನು ಕೂಡ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರು ಕೂಡ. ಹೀಗಾಗಿ ನಾ 3 ವರ್ಷ ಕೂಡ ಅದೇ ಅವರು ಒಂದು ಸಂಬಂಧ. ಯಾಕಂದ್ರೆ ಹಾಗೆ ಎಲ್ಲರೂ ಹಂಗೆ ಕೂಡ ನಿರ್ದೇಶಕರು ಯಾರಿಗೂ ಭೇದ ಭಾವ ಮಾಡೋಲ್ಲ, ಎಲ್ಲರಿಗೂ ಒಂದು ದೃಷ್ಟಿಗಳನ್ನು ನೋಡ್ತಾರೆ. ಅದು ನಮ್ಮ ಇಂಪಾರ್ಟೆಂಟ್. ಅದಕ್ಕೆ ನಾವು ಅವರ ಕಡೆಗೆ ಕೆಲಸ ಮಾಡ್ತಾ ಇದ್ದೇವೆ. ಅದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊತೀನಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸ್ತಾ ಇದ್ದೇವೆ. ಮುಂದೆ ಸರ್ ಹೇಳಿದಾಗ ನಾವು ಈಗ ITI ಹಾಗೂ ವಸತಿಗಳಲ್ಲಿ ಕೂಡ 14 ಗುಂಟೆ ಜಾಗ ತಗೊಂಡು ಅಮರಾಯಿಗಳನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು 10 ಎಕರೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೇ ವರ್ಷದಲ್ಲಿ ನಾವು ಪ್ರಾರಂಭ ಮಾಡುವ ವಿಚಾರ ಮಾಡಿದ್ದೇವೆ. ಅದಕ್ಕೆಲ್ಲ ತಮ್ಮ ಸಲಹೆ ಸಹಕಾರಗಳು ಕೂಡ ಇವೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರ್ತಾರೆ. ಎಲ್ಲರೂ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಚಿಲ್ಕಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಭಾರತ್ ಮಾತಾ ಕಾರ್ಯಕ್ರಮಕ್ಕೆ
ಹಾಗೂ ನಮ್ಮ ಮೊನ್ನೆ ಏನು ಚುನಾಯಿತರಾದ 15 ಮಂದಿ ಕೂಡ ಮರಾಠ ಸಮಾಜದ ಇಲೆಕ್ಷನ್ ಎಲ್ಲ ಚುನಾಯಿತರಾದಂತ ಎಲ್ಲ ನಮ್ಮ ಮರಾಠ ಸಮಾಜದ ಬಾಂಧವರಿಗೆ ಪಕ್ಷಾತೀತವಾಗಿ ಅವರು ಇವತ್ತು ಸನ್ಮಾನ ಕಾರ್ಯಕ್ರಮ ಹಾಕೊಂಡಾರೆ. ಮೊದಲನೇದಾಗಿ ಶಂಕರ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವೆ. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತ ಕೊಟ್ಟು ಮನೋಹರ್ ಸಾಹೇಬರ ಬಲಕ್ಕೆ ಪ್ರಚಂಡ ಬಹುಮತದಿಂದ ಆರಿಸಿಕೊಂಡು ಬಂದಿರಿ. ಅವರೆಲ್ಲರೂ ಮಧ್ಯದಲ್ಲಿ ಎಲ್ಲ ನನ್ನ ತಾಯಂದರಿಗೆ ನಮಸ್ಕರಿಸಿ ಹಾಗೂ ಎಲ್ಲ ನನ್ನ ಹಿರಿಯರಿಗೂ ಕೂಡ, ಯಾಕಂದ್ರೆ ಅವತ್ತು ನಾವು ಚುನಾವಣೆ ನಡೀಬೇಕಾದ್ರೆ ಹೆಂಗಿರುತ್ತೆ, ಈ ಚುನಾವಣೆಯಲ್ಲಿ ಈ ಪಕ್ಷ ಅಲ್ಲದೆ ಎಲ್ಲಾ ಪಕ್ಷ ಕೂಡಿ ಒಂದು ನಾವು ಚುನಾವಣೆ ಮಾಡ್ತಿದ್ದೇವೆ. ಇಲ್ಲಿ ಯಾವುದೇ ರೀತಿ ಪಕ್ಷ ವಿಷಯ ಇಲ್ಲ. ಆದರೂ ಕೂಡ ಎಲ್ಲ ಒಂದಾಗಿ ನಮ್ಮ ಮೋದಿ ಸಾಹೇಬ್ ಇವತ್ತು 15 ಮಂದಿ 13 ಮಂದಿ ಸದಸ್ಯರು ಹಾಗೂ ಉಪಾಧ್ಯಕ್ಷ 15 ಮಂದಿ ನಮ್ಮ 14 ಜನನ ಯಾವ ರೀತಿ ಕರ್ಕೊಂಡ್ರೆ ಅಂದ್ರೆ ಕೆಲವೇ ಈಗ ನಾವು ಆರಿಸ್ಕೊಂಡು ಒಂದು 15-20 ದಿವಸ ಆದ್ರೂ ಕೂಡ ಯಾವುದೇ ರೀತಿ ಅಂದ್ರೆ ಸಮಾಜ ಅಂದ್ರೆ ಏನು ಅನ್ನುವಂತಾದ ಇವತ್ತು ಧಾರವಾಡಕ್ಕೆ ಎಲ್ಲ ತೋರಿಸ್ಕೊಂಡು ಮೋದಿ ಸಾಹೇಬ್. ಅದೇ ರೀತಿ ನಮ್ಮ ಈಗಿನ 15 ಮಂದಿ ಸದಸ್ಯರಿದ್ದೀವಿ, ಅವ್ರಿಗೂ ಕೂಡ ಮಾರ್ಗದರ್ಶಕರಾಗ್ಯಾರ. ಅದಕ್ಕೆ ಅದೇ ರೀತಿ ನಾವು ಕೂಡ ಇವತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮನೆ ಚುನಾಯಿತ ಆದ್ಮೇಲೆ ಸಾಹೇಬ್ ಹೇಳಿದ್ರು, ಯಾವ ರೀತಿ ನೀವು ನಡ್ಕೋಬೇಕಪ್ಪ, ಯಾವ ರೀತಿ ನೀವು ಸಮಾಜ ಡೆವಲಪ್ ಮಾಡ್ಬೇಕಂತ. ಅದೇ ರೀತಿ ನಮ್ಮ ಯಾಕಂದ್ರೆ ಎಲ್ಲರೂ ಅನುಭವಿಸ್ತಾರ, ಇಬ್ರು ಕಾರ್ಪೊರೇಟರ್ಗಳದಾರ, ಎಲ್ಲ ಸೀನಿಯರ್ ಇರ್ತಾರೆ, ವಕೀಲರದಾರ, ಎಲ್ಲರೂ. ಯಾಕೆ ಈ ಮಾತು ಹೇಳಾಕಂತಪ್ಪ ಅಂದ್ರೆ ನೀವು ಲಾಸ್ಟ್ ನಮ್ದು ಏನ ಚುನಾವಣೆ ನಡೆಯುತ್ತೆ ಆ ಟೈಮ್ನಲ್ಲಿ ಎಲ್ಲರೂ ಯಾಕಂದ್ರೆ ವಿಚಾರ ಮಾಡಿಲ್ಲ, ಯಾರು ಹೋದ್ರು ಕೂಡ ಎಲ್ಲಿ ಹೋದ್ರು ಕೂಡ ಮೋದಿ ಸಾಹೇಬ್ ಮನಕ್ಕೆ ಹಾಕ್ತೇವೆ, ನೀವು ಏನು ತಿಳ್ಕೊಬೇಡ್ರಿ ಅಂತೇಳಿ ಮಜಾದಾಗಿರ್ಬೋದು, ಅಮೇರಿಪೇಟೆ ಆಗಿರ್ಬೇಕು, ಸಾಕಷ್ಟು ನಮ್ಗೆ ಏನು ವಾರ್ಡ್ಗಳಿತ್ತು, ನಮ್ಗೆ ಎಷ್ಟೋ ವಾರ್ಡ್ಗಳಲ್ಲಿ ಬರಾಕೋಬೇಡ್ರಿ, ನಿಮ್ಮ ನಾವು ಸೂರ್ಯನ ಗುರ್ತಿಗೆ, ಯಾಕಂದ್ರೆ ನಮ್ದು ಗುರ್ತ ಸೂರ್ಯ ಮಿಂಚನೆ ಇರೋದ್ರಿಂದ ಸೂರ್ಯ ಗುರ್ತಿಗೆ ಹಾಕ್ತೀವಿ ಅಂತೇಳಿ ನಾವು ಬಹಳ ಮತ ಕೊಟ್ಟು ಹೆಚ್ಚಿನ ಮತದಿಂದ ಆರಿಸಿದ್ದೇವೆ. ಅದಕ್ಕೆ ವಿಶೇಷವಾಗಿ ಎಲ್ಲ ನನ್ನ ಕಳ್ಳಿಮುನಿ ಹೊಸಯಪುರ ಭಾಗದಾಗಿರ್ಬೋದು ಎಲ್ಲ ಒಟ್ಟು ಇವತ್ತೇನು ವಿಶೇಷವಾಗಿ ಶಂಕರ್ ಶೆಟ್ಟಿ ಅವರು ಏನು ಕರೆದು ಸನ್ಮಾನ ಸಮಾರಂಭ ಕರೆದಾರೆ, ಅವರಿಗೆ ಮಧ್ಯದಾಗಿ ಕೃತಜ್ಞತೆ ಸಲ್ಲಿಸಿ ಇವತ್ತು ವಿಶೇಷವಾಗಿ ಇನ್ನೊಂದು ಸಾರಿ ಶಂಕರ್ ಶೆಟ್ಟಿ ಅನ್ನೋರಿಗೆ ಹುಟ್ಟುಹಬ್ಬದ ಶುಭಾಶಯ ಕೂಡ ನಾನು ಹೇಳ್ತಾನೆ. ಇವತ್ತು ನಮ್ಮ ಕ್ಷೇತ್ರದ ಕಾರ್ಪೊರೇಟರ್ ಆಗಿ 2ನೇ ಬಾರಿಗೆ ಜನರ ಮಧ್ಯೆ ಇದ್ದು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಹೋದರ ಶಂಕರ್ ಶೆಟ್ಟಿ ಅವರ ಜನ್ಮದಿನವನ್ನು ಶಂಕರ್ ಶೆಟ್ಟಿ ನಾನು ಹುಟ್ಟುಹಬ್ಬ ಅಂತ ಒಟ್ಟ ಹೇಳೋದೇ ಇಲ್ಲ, ಭಾರತ ಮಾತಾ ಪೂಜೆ ಪ್ರಕಾರ ಬರ್ಬೇಕ್ರಿ ಅಂತ ಹೇಳ್ತಾನೆ ನಾವು ಪ್ರತಿ ವರ್ಷವೂ ಕೂಡ. ಹಾಗೆ ಅವನು ಒಂದು ಸರಳತೆ ಸ್ವಭಾವ ಇದರಿಂದ ನಾವು ನೋಡಬಹುದು. ಸಮಾಜದ ಎಲ್ಲ ಒಂದು 13 ಜನ ಸಹೋದರರು ಇದಕ್ಕೆ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಒಂದೇ ಚೈನ್ನಲ್ಲಿ ಮೋರೆಯವರ ಒಂದು ಸಹಕಾರದೊಂದಿಗೆ ಅವರೆಲ್ಲರೂ ಕೂಡ ಆಯ್ಕೆಯಾಗಿದ್ದಾರೆ. ಸಮಾಜದ ಒಳಿತಿಗಾಗಿ ನಾವೆಲ್ಲ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಹೊತ್ತು ಅವರೆಲ್ಲರನ್ನೂ ಕೂಡ ಸನ್ಮಾನಿಸಬೇಕು ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ಎಲ್ಲರನ್ನೂ ಕರೆದಂಥ ಶಂಕರ್ ಶೆಟ್ಟಿ ಅವರೇ, ಸಹೋದರ ರಾಮನಾಥ್ ದೇಸಾಯಿ ಅವರೇ, ಸುನೀಲ್ ಮೋರೆ ಹೇಳಿದ ಹಾಗೆ ನಮಗೆ KCT ಕೇಳ್ರಿ, JSS ಕೇಳ್ರಿ ಅಡ್ಮಿಷನ್ಗೆ ಅಂತ ಬಂದಿರ್ತಾರೆ. ಭಾಳ ಜನ ಅಲ್ಲೇ ಕೇಳ್ತಿರಲ್ಪ, ನೀವು ಬೇರೆ ಯಾವುದು ಇಲ್ಲ ಅಂತ ನಾನು ಕೇಳಿದಾಗ ನೀವು ಅತ್ಯಂತ ಹಳ್ಳಿಯವ್ರಿಗೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಇಟ್ಟು ಅತಿ ಕಡಿಮೆ ಫೀಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಮರಾಠ ಸಮಾಜದ ವಿದ್ಯಾಪ್ರಸಾರಕ ಮಂಡಳಿ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ನನಗೆ ಹೆಮ್ಮೆ ಇದೆ. ಅಲ್ಲಿ ಟೀಚರ್ ಬಗ್ಗೆನೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ. ಇಲ್ಲಿ ನಮ್ಮ ಹಳ್ಳಿಯಿಂದ ಹೋಗ್ತಾ ಇರುವಂಥ ಮಕ್ಕಳನ್ನು ನಾವು ಕೇಳಿದ್ದೇವೆ, ಅಭಿಪ್ರಾಯ ಇದೆ. ಅದಕ್ಕೆಲ್ಲ ಕಾರಣ ಮೋರೆಯವರು ಅಂತ ಹೇಳ್ಬೋದು. ಎಲ್ಲಿ ಸದೃಢವಾದಂಥ ಸಂಸ್ಥೆ ನಡಿಬೇಕು ಅಂತಂದ್ರೆ ಅದಕ್ಕೆ ಗಟ್ಟಿಯಾದಂಥ ವ್ಯಕ್ತಿ ಬೇಕು. ಆ ಗಟ್ಟಿಯಾದಂಥ ವ್ಯಕ್ತಿಯನ್ನು ಅವರ ಸ್ವಭಾವ ಹೇಗಪ್ಪ ಅಂತಂದ್ರೆ ನಮ್ಮ ಸಮಾಜವನ್ನು ನಾವು ಆರಾಧಿಸಬೇಕು, ಎಲ್ಲ ಸಮಾಜವನ್ನು ಆಲಂಬಿಸಬೇಕು ಅನ್ನುವಂಥ ಸ್ವಭಾವವನ್ನು ಇಟ್ಕೊಂಡು ಸಮಾಜದ ಏಳಿಗೆಗೆ ದುಡಿಯುವಂಥ ಮೋರೆಯವರ ಈ ಒಂದು ಸಹ ಪರಿವಾರದ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಶಂಕರ್ ಶೆಟ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 2 ಬಾರಿ ಜನರ ಪ್ರೀತಿ ವಿಶ್ವಾಸದೊಂದಿಗೆ ಕಾರ್ಪೊರೇಟರ್ ಆಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮಂಡಳದ ಅಧ್ಯಕ್ಷರು ಕೂಡ ಆಗಿ ತನ್ನ ಸಂಪೂರ್ಣವಾದಂಥ ಸಮಯವನ್ನು ಸಂಘಟನೆಗೆ ಕಳೀತಾ ಇರುವಂಥ ಶಂಕರ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು.
ಅದರ ಜೊತೆಗೆ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಎಲ್ಲ ಐಶ್ವರ್ಯಗಳನ್ನು ಕೊಡಲಿ. ಮುಂದೆ ಅವನು ಪ್ರತಿ ಸಾರಿಯೂ ಕೂಡ ಕಾರ್ಪೊರೇಟರ್ ಆಗಿ ಮೇಯರ್ ಆಗಿ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಸಮಾಜ ಬಾಂಧವರು ಮತ್ತು ಇಲ್ಲಿರುವಂಥ ಎಲ್ಲ ಅವನ ವಾರ್ಡಿನ ಸರ್ವ ಸದಸ್ಯರು ಕೂಡ ಅವನ ಜೊತೆಗಿರುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ, ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ನನ್ನ ಹತ್ರ ಯಾರಾದರೂ ಬಂದರೆ ನಾವು ಡೈರೆಕ್ಟಾಗಿ ಕಮಿಷನರ್ ಅವರಿಗೆ ಕಲಿಸೋದಪ್ಪ, ಅಲ್ಲಿ ಶಂಕರ್ ಶೆಟ್ಟಿ ಅಂತ ಹೋಗಿ ಕೆಲಸ ಮಾಡ್ತಾನೆ ಅಂತೇಳಿ ನಾವು ಹೇಳಿ ಕಳಿಸಿರ್ತೇವೆ. ಅವ್ರನ್ನೆಲ್ಲ ಕರೆದುಕೊಂಡು ಹೋಗಿ ಅವರ ವೈಯಕ್ತಿಕವಾದಂಥ ಯಾವುದೇ ಸಮಸ್ಯೆಗಳಿದ್ರು ಕೂಡ ಪರಿಹರಿಸುವಂಥ ವ್ಯಕ್ತಿ ಮತ್ತು ಹಿಂದುತ್ವವಾದಿ. ಎಲ್ಲೇ ಏನೋ ಜಗಳದಾವ ಅಂತಂದ್ರು ನೀವು ಹೋಗಪ್ಪ ಅಂತ ನಮ್ಮ ರಾಕೇಶ್ ನಾಜ್ರೆ ಆಗಿರ್ಬೋದು, ಶಂಕರ್ ಶೆಟ್ಟಿ ಆಗಿರ್ಬೋದು, ಅವ್ರಿಗೆ ಹೇಳಿದ್ರೆ ಸಾಕು ಅದನ್ನು ಮಾಡಿ ಬಂದೀವಿ ನೋಡ್ರಿ ಅಂತ ಒಂದು ಸ್ವಭಾವ ಇರುವಂಥ ಎಲ್ಲರಿಗೂ ಕೂಡ ಸ್ಪಂದಿಸುವಂಥ ಮನೋಭಾವನೆ ಇಟ್ಕೊಂಡಂಥ ಶಂಕರ್ ಶೆಟ್ಟಿ ಅವರಿಗೆ ಅಭಿನಂದನೆ ವಂದನೆಗಳನ್ನು ಇನ್ನೊಮ್ಮೆ ಸಲ್ಲಿಸಿ ಅವರ ಕುಟುಂಬದ ಶುಭಾಶಯಗಳನ್ನು ಕೊಟ್ಟಿರುವಂಥ ಸರ್ವರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸಿ ನಾನು ಮಾತಾಡ್ತೀನಿ. ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಯಾವತ್ತು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ಮೊದಲ ಸಿಗುವಂತ ಹೋರಾಟದ ವ್ಯಕ್ತಿ ಅಂದ್ರೆ ಶಂಕರ್ ಶೆಟ್ಟಿ. ಅವರ ಒಂದು ಜನ್ಮದಿನದಂದು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸಿಂಹಕ್ಕ ಅವರು ಹೇಳಿದ ಹಾಗೆ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಅಂದ್ರೆ ಇದು ಬಹಳ ಹಳೆಯ ಸಂಸ್ಥೆ. ಇದರದಾದ ಒಂದು ಘನತೆ ಗೌರವವನ್ನ ಇದು ಈ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಟ್ಕೊಂಡು ಬಂದಿದೆ. 137 ವರ್ಷದ ಸಂಸ್ಥೆ. ಆ ಮಂಡಳ ಇವತ್ತು ಆ ಸಂಸ್ಥೆಯಲ್ಲಿ ಭಾರತ್ ಹೈಸ್ಕೂಲ್ ಆಗಲಿ ಅಥವಾ ಅದರ ಅಂಗ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಬಹುದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಮಾಜದ ಋಣದಲ್ಲಿ ಬದುಕೋರಂದ್ರೆ ಅಲ್ಲಿ ಒಂದಿಷ್ಟು ಅಂಗಡಿ ಮಾಡಿಕೊಟ್ಟು ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಋಣದಾಗಿ ಧಾರವಾಡದ ಭಾಳ ಮಂದಿ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಸವದತ್ತಿ ರೋಡ್ ಅಂದ್ರೆ ಅತಿ ಬಿಸಿಯೆಸ್ಟ್ ಮಾರ್ಕೆಟ್ ಮತ್ತು ಅಲ್ಲಿ ಎಲ್ಲರೂ ಸಹಿತ ವ್ಯಾಪಾರಕ್ಕಾಗಿ ಬರುವಂತ ಕೇಂದ್ರ ಜಿಲ್ಲೆಯಿಂದ. ಅಂತ ಒಂದು ಜಾಗದಲ್ಲಿ ಹಿರಿಯರ ಒಂದು ಆಶೀರ್ವಾದ ಮಾರ್ಗದರ್ಶನ ಹಾಗೂ ಈಗೂ ಸಹಿತ ಅತಿ ಉತ್ಸಾಹದಿಂದ ಸೇವೆ ಸಲ್ಲಿಸುವಂತ ಒಂದು ಮಂಡಳಿಯಲ್ಲಿ ಬಂದಿದೆ. ಮನೋಹರ್ ಮೋರೆಯವರಂದ್ರೆ ಆ ಸಂಸ್ಥೆಯಿಂದ ಏನು ತಗೊಂಡು ಹೋಗೋರಲ್ಲ, ಅವರು ಅಲ್ಲಿ ಕೊಟ್ಟು ಹೋಗೋರು. ಅವ್ರು ಕೂಡ ಬಂದಂತ ಟೀಮು ಸಹಿತ ಅದೇ ರೀತಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಆ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೀರಿ. ನಿಮ್ಮ ಈ ಆಸೆಗೆ ನಾವು ಸಹಿತ ಸದಾ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಬರುವಂತದ್ರಿಂದಾಗ ಹಿಂಗಾಗ್ಬೇಕಂದ್ರೆ ಈಗ ಅಕ್ಕಾರ ಹೇಳಿದ್ರು KCD ಕೊಡಿಸ್ರಿ ಅಲ್ಲಿ ಕೊಡಿಸ್ರಿ ಅಂತ ಬರ್ತಿದ್ರಲ್ಲ, ಹೆಂಗಾರ ಮಾಡಿ ನಮ್ಗೆ ಮರಾಠ ಪ್ರಸಾರಕ ಮಂಡಳ ಒಂದು ಸೀಟ್ ಕೊಡಿಸ್ರಿ ಯಾರಿಗಾರಿ ಹೇಳೋದು ಅಂತ ಉನ್ನತ ಸ್ಥಾನವನ್ನು ಅದಕ್ಕೆ ಬರುವ ಹಾಗೆ ತಾವು ಹಾಗೂ ಶಿಕ್ಷಕ ಗುರುವಿಂದ ಎಲ್ಲ ಕಡೆ ಮಾಡ್ರಿ ಅಂತನ್ನುವಂತ ವಿಚಾರವನ್ನು ಹೇಳ್ತಾರೆ. ಇವತ್ತು ವಿಶೇಷವಾಗಿ ಶಂಕರ್ ಶೆಟ್ಟಿ ಅವರ ಹುಟ್ಟುಹಬ್ಬ ಜನ್ಮದಿನ. ಅವರು ತಮ್ಮ ಜನ್ಮದಿನದ ಕಾರ್ಯಕ್ರಮ ಅಂತ ಮಾಡ್ಕೊಂಡಿಲ್ಲ. ಈಗ ಅದನ್ನ ನೀವು ಹೇಳಕ್ ಹೋಗ್ಬೇಡ್ರಿ ಅಂತ ನಮ್ಗೆ ಹೇಳಿದರು. ಅದು ನಿಮ್ಮ ಕೆಲಸ ಅಲ್ಲ, ಅದು ಹೇಳೋದು ನಮ್ಮ ಕೆಲಸ. ನಾವು ಹೇಳ್ತೀವಿ, ನೀವೇ ನಮ್ಗೆ ಉಪದೇಶ ಮಾಡಬೇಡ್ರಿ ಅಂತ ನಾವು ಹೇಳಿದ್ವಿ. ಯಾಕಂದ್ರೆ ಶಂಕರ್ ಇಂಥ ಆಕ್ಟಿವ್ ಮನುಷ್ಯ ಅಂದ್ರೆ ರಾತ್ರಿ 2 ಗಂಟೆಗೆ ಹೋಗಿ ಅಲ್ಲಿ ಯಾವುದೋ ಒಬ್ಬ ಹಿಂದೂ ಇವತ್ತಿಗಾಗಲಿ ಯಾರಿಗೋ ಒಬ್ಬರಿಗೆ ಹಿಂದೂಗಳಿಗೆ ಅನ್ಯಾಯ ಆಗಿತ್ತು ಅಂದ್ರೆ ರಾತ್ರಿ 2 ಗಂಟೆಗಾದ್ರೂ ಹೋಗಿ ಅದನ್ನ ನಿಂತ ಹೋರಾಟ ಮಾಡಿ ಇವತ್ತು ಸಾಕಷ್ಟು ಕೇಸುಗಳನ್ನು ತನ್ನ ಮೇಲೆ ಹಾಕೊಂಡು ಸಹಿತ ಅದನ್ನು ನಿರ್ಲಕ್ಷಿಸಿ ಸಮಾಜದ ಒಳಿತಿಗಾಗಿ ಸಮಾಜದ ಬದ್ಧತೆಗಾಗಿ ನಾನು ಇರ್ತೇನೆ ಅಂತನ್ನುವಂಥ ಒಂದು ತಂಡವನ್ನು ಕಟ್ಕೊಂಡು ಅವ್ರ ಗೆಳೆಯರ ಬಳಗವನ್ನು ಕಟ್ಕೊಂಡು ಹೋರಾಡ್ತಾ ಬಂದಿದ್ದಾರಲ್ಲ, ಅವ್ರಿಗೆ ಸದಾ ನಾವು ಹಿಂದೂಗಳಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ನಾವು ನೇರವಾಗಿ ಬೇಸರ ಮಾಡ್ಕೋತೇವೆ. ಶಂಕರ್ ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ಅವ್ರ ದುಡಿಯುವಂತ ನಮ್ಮ ರಾಕೇಶ್ ಟೀಮ್ ಇದೆ, ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ನಮ್ಮ ಗುರಿ, ನಮ್ಮ ವಿಚಾರ ಸ್ಪಷ್ಟ ಅಂತನ್ನುವಂಥ ಮಾತಿನೊಂದಿಗೆ ಇವತ್ತು ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ 2ನೇ ಬಾರಿಗೆ ಅವ್ರನ್ನ ಕಾರ್ಪೊರೇಟರ್ ಆಗಿ ನೀವು ಆಯ್ಕೆ ಮಾಡಿದ್ರಿ. ಈ ಸರಿ ಅವ್ರನ್ನ ಮೇಯರ್ ಆಗಿ ಡೆಪ್ಯೂಟಿ ಮೇಯರ್ ಆಗಿ ಏನೋ ಸ್ಥಾನ ಕೂಡಿಸ್ಬೇಕು ಅನ್ನುವಂಥ ಆಸೆ ನಮ್ದಿತ್ತು. ಆದ್ರೆ ಅದು ನಮ್ಗೆ ರಿಸರ್ವೇಶನ್ ಮಾಡ್ಲಿಕ್ಕೆ ಆಗಲಿಲ್ಲ. ಬರುವಂಥದ್ರಿಂದಾಗಿ
ಅವ್ರ ಈ ಭಾಗದಿಂದ ಶ್ರೀಮಂತರು ಹಿರಿಯರು ಹೇಳಿದ್ರೆ ಮತ್ತು ಅವ್ರು ಆಯ್ಕೆ ಆಗಬೇಕಿಲ್ಲ ಅಂತೇಳಿ ಆಯ್ಕೆ ಆಗಬೇಕು. ಧಾರವಾಡದ ಮಹಾಪೌರರಾಗಿ ಅವರು ಇಲ್ಲಿನ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಸದಾಕಾಲ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಹೀಗೆ ಜನರ ಸೇವೆಯನ್ನು ಮುಂದುವರಿಸಲಿ ಅನ್ನುವಂಥ ಆಶೀರ್ವಾದ ಮಾಡಿ ಅಂತೇಳಿ ಭಗವಂತನಿಗೆ ಕೇಳ್ಕೊಂಡು ಹೇಳೋ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.